ಮಕ್ಕಳನ್ನ ಸರಿದಾರಿಗೆ ಕರೆದುಕೊಂಡು ಹೋಗಿ ಅವರ ಸರಿ ತಪ್ಪುಗಳನ್ನು ತಿಳಿಸಿ ಹೇಳುವುದು ತಂದೆಯಾದವರ ಕೆಲಸ. ಆದರೆ ಇಲ್ಲೊಬ್ಬ ತಂದೆ ಮಕ್ಕಳ ಜೊತೆ ಸೇರಿಕೊಂಡು ಕಳ್ಳತನ ಮಾಡಿರುವಂತಹ ಘಟನೆ ನಡೆದಿದ್ದು, ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಗ್ಯಾಂಗ್ ಅನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಅವರ ಬಳಿ ಇದ್ದಂತಹ ಲಕ್ಷಾಂತರ ರೂಪಾಯಿ ಆಭರಣಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ತಂದೆಯೇ ಮಕ್ಕಳೊಂದಿಗೆ ಸೇರಿಕೊಂಡು ಕಳ್ಳತನ, ದೇಗುಲಗಳೇ ಟಾರ್ಗೆಟ್, ಚಿನ್ನಾಭರಣ ಕಳವು, ತಂದೆ ಮಕ್ಕಳನ್ನು ಬಂಧಿಸಿ ಜೈಲಿಗಟ್ಟಿದ ಖಾಕಿ. ಅವರಿಗೆ ದೇವಸ್ಥಾನಗಳೇ ಟಾರ್ಗೆಟ್. ಕ್ಷಣ ಮಾತ್ರದಲ್ಲೇ ದೇವಸ್ಥಾನದ ಬಾಗಿಲು ಒಡೆದು ಬೆಳ್ಳಿ ಬಂಗಾರದ ಆಭರಣಗಳನ್ನು ಕದ್ದು ಪರಾರಿಯಾಗ್ತಿದ್ರು. ಇದೀಗ ಅಂತಹ ಖತರ್ನಾಕ್ ಗ್ಯಾಂಗ್ ಅನ್ನ ಬಂಧಿಸಿರುವ ಹರಿಹರ ಗ್ರಾಮಾಂತರ ಠಾಣೆ ಪೊಲೀಸರು ಆರೋಪಿಗಳಿಂದ 10,90,000 ಮೌಲ್ಯದ 3 ಕೆಜಿ ಬೆಳ್ಳಿ ಆಭರಣ ಹಾಗೂ 20 ಗ್ರಾಂ ತೂಕದ ಬಂಗಾರದ ಆಭರಣ ಮತ್ತು ಕೃತ್ಯಕ್ಕೆ ಬಳಸಿದ್ದ 2 ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಫೋಟೋದಲ್ಲಿರುವ ಈತನ ಹೆಸರು ವೀರೇಶ್. ಮೂಲತಃ ದಾವಣಗೆರೆ ತಾಲೂಕಿನ ಯರಗುಂಟೆ ಗ್ರಾಮದವರಾಗಿದ್ರು. ಹರಿಹರ ತಾಲೂಕಿನ ಶಂಶಿಪುರದಲ್ಲಿ ವಾಸ ಮಾಡಿಕೊಂಡಿದ್ರು. ವೀರೇಶ್ಗೆ ಶಿವಕುಮಾರ್ ಹಾಗೂ ಮಂಜುನಾಥ್ ಎಂಬ 2 ಮಕ್ಕಳಿದ್ದು ಕೂಲಿ ಕೆಲಸ ಮಾಡ್ತಾ ಇದ್ದು. ಇದರ ಜೊತೆಗೆ ಮಕ್ಕಳೊಂದಿಗೆ ಸೇರ್ಕೊಂಡು ಕಳ್ಳತನ ಮಾಡ್ತಾ ಇರೋದು ಇದೀಗ ಬೆಳಕಿಗೆ ಬಂದಿದೆ. ಹರಿಹರ ತಾಲೂಕಿನ ದೊಗ್ಗಳ್ಳಿ ಗ್ರಾಮದ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಬಾಗಿಲನ್ನ ಒಡೆದು ಬೆಳ್ಳಿಯ ಕಾಶಿ, ಕಿರೀಟ, ಆಂಜನೇಯನ ಮುಖ, 1 ಬೆಳ್ಳಿಯ ಛತ್ರಿ, ಬೆಳ್ಳಿಯ ಹಸ್ತ, ಸಿಂಹದ ಮುಖ ಕಳ್ಳತನ ಮಾಡಿದ್ದಾರೆ. ಈ ಸಂಬಂಧ ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಇದೀಗ ಪ್ರಕರಣದ ಜಾಡು ಹಿಡಿದು ಪೊಲೀಸರು ವೀರೇಶ್ ಹಾಗೂ ಆತನ ಮಕ್ಕಳಾದ ಶಿವು ಮತ್ತು ಮಂಜುನಾಥನನ್ನ ಬಂಧಿಸಿ ಹೆಡೆಮುರಿ ಕಟ್ಟಿದ್ದಾರೆ. ಕಳ್ಳತನ ಪ್ರಕರಣದ ಸಂಬಂಧ ಮೊನ್ನೆ ನಾನು ಅದಕ್ಕೆ ಡೀಟೇಲ್ ಪ್ರೆಸ್ ನೋಟನ್ನು ಕೂಡ ಕೊಟ್ಟಿದ್ದೀನಿ. ಈಗಾಗಲೇ ಅದರಲ್ಲಿ 2 ಅರೆಸ್ಟ್ ಮಾಡಿದ್ದೇವೆ. ಅವರು ಏನು ಕಳ್ಳತನ ಮಾಡಿದ್ರು, ಅವರು ಟೆಂಪಲ್ಗಳಲ್ಲಿ ಹೆಚ್ಚಾಗಿ ಕಳ್ಳತನ ಮಾಡ್ತಾ ಇದ್ದಿದ್ದು ಕಂಡು ಬಂದಿರ್ತದೆ. ಮಲೆಬೆನ್ನೂರಲ್ಲಾಗಿರ್ಬೋದು, ಅಲ್ಲಾಗಿರಬಹುದು. ಅದಕ್ಕೆ ಸಂಬಂಧ 45 ಗ್ರಾಮ್ ಗೋಲ್ಡು ಮತ್ತು ಈ ಬೆಳ್ಳಿಯನ್ನು ಕೂಡ ಸೀಸ್ ಮಾಡಿದ್ದಾರೆ. ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಅವರು ಟೀಮು ಒಳ್ಳೆ ಕೆಲಸ ಮಾಡಿದ್ದಾರೆ. ವೀರೇಶ್ ಹಾಗೂ ಆತನ ಮಕ್ಕಳು ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡುತ್ತಿದ್ದರು. ಅಷ್ಟೇ ಅಲ್ಲದೆ ಯಾವುದೇ ದೇವಸ್ಥಾನದ ಕಳ್ಳತನಕ್ಕೆ ಹೋಗೋದಕ್ಕೂ ಮುಂಚೆ ಬೈಕ್ ಒಂದನ್ನ ಕದ್ದು ಅದೇ ಬೈಕ್ ನಲ್ಲಿ ಹೋಗಿ ದೇವಸ್ಥಾನದಲ್ಲಿ ಕಳ್ಳತನ ಮಾಡಿ ಬಳಿಕ ಕದ್ದ ಬೈಕ್ ಅನ್ನ ಎಲ್ಲಾದರೂ ಬಿಟ್ಟು ಹೋಗ್ತಿದ್ರಂತೆ. ಇದೀಗ ಅಂತಹ ಬೈಕ್ ಕಳ್ಳರ ಬಗ್ಗೆ ಮಾಹಿತಿ ನೀಡಿದ್ದು ಹರಿಹರ ಗ್ರಾಮಾಂತರ ಠಾಣೆ ಪೊಲೀಸರು ಹರಿಹರ ಬೈಪಾಸ್ ಹತ್ತಿರ ಅಪ್ಪ ಹಾಗೂ ಮಕ್ಕಳನ್ನ ಬಂಧಿಸಿದ್ದು 3 ಕೆಜಿಯ ಬೆಳ್ಳಿ ಆಭರಣಗಳು ಮತ್ತು 2 ಬೈಕ್ಗಳು ಸೇರಿದಂತೆ 10,90,000 ಮೌಲ್ಯದ ಸ್ವತ್ತನ್ನ ವಶಪಡಿಸಿಕೊಂಡಿದ್ದಾರೆ. ಅದರಲ್ಲಿ ಕಂಡು ಬಂದಿರೋದು ಮೇಯ್ನ್ ಆಗಿ ಟೆಂಪಲ್ಸನ್ನೇ ಅವರು, ಮತ್ತು ಅವ್ರಿಗೆ ಟೆಂಪಲ್ ಥೆಫ್ಟ್ ಅಫೆಂಡರೇ ನಮ್ಮಲ್ಲಿ ಹಿಂದೆ ಆಗಿರುವ ಒಂದು 5 ಪ್ರಕರಣದಲ್ಲಿ ಕೂಡ ಅವರು ಟೆಂಪಲ್ ಥೆಫ್ಟ್ ಅಫೆಂಡರೇ ಇದ್ದಾರೆ. ಅಲ್ಲ ನಿಮಗೆ ಗೊತ್ತಿದ್ದಾಗೆ MOBಗಳಂದರೆ ಅವರು ಪ್ರೊಫೆಷನಲಿ ಒಬ್ಬೊಬ್ಬರು ಒಂದೊಂದು ಥರದ್ರಲ್ಲಿ ಅವರು ಮಾಡ್ಕೊಂಡು ಬಂದಿರ್ತಾರೆ. ಹಾಗಾಗಿ ಅವರು ಅದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅವ್ರಿಗೆ ಟೆಂಪಲ್ ಥೆಫ್ಟ್ ಅಫೆಂಡರ್ಸ್ ಅಂತಲೇ ಮಾಡ್ಕೊಂಡಿರ್ತೀವಿ. ಒಟ್ಟಿನಲ್ಲಿ ದೇಗುಲಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡುತ್ತಿದ್ದ ಅಪ್ಪ ಮಕ್ಕಳನ್ನ ಬಂಧಿಸುವಲ್ಲಿ ಹರಿಹರ ಗ್ರಾಮಾಂತರ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದು, ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರು ಮತ್ತು ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರಲ್ಲದೆ ಪೊಲೀಸರ ಕಾರ್ಯವನ್ನು ಶ್ಲಾಘಿಸಿದ್ದಾರೆ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.